ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಬೆಂಡೆಕಾಯಿ ಕರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಬೆಂಡೆಕಾಯಿ ಕರಿ ಮಾಡೋಕೆ ಒಂದು ಬೌಲ್ ಒಳಗೆ 1 ಚಮಚ ಆಗುವಷ್ಟು ಮೊಸರು ಹಾಕೋರಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಂತಿ ಹಾಕೋರಿ. ಆಮೇಲೆ ಅರಿಶಿಣ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇನ್ನೊಂದು ಕಡೆ ಬೆಂಡೆಕಾಯನ್ನು ಚಂದಾಗ ತೊಳ್ಕೊಂಡಿರ್ಬೇಕ್ರಿ. ತೊಳ್ಕೊಂಡು ಅವನ್ನೇನು ಮಾಡ್ಬೇಕಂದ್ರೆ ಕಟ್ ಮಾಡ್ಕೋಬೇಕ್ರಿ. ನಾ ಈ ಕಟ್ ಮಾಡೋದಿಲ್ಲ, ಈ ಥರ ನೀವು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಬೆಂಡೆಕಾಯನ್ನ ಕಟ್ ಮಾಡ್ಕೋಬೇಕ್ರಿ. ಈ ಬೆಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ನಮಗೆ ಕಣ್ಣಿಗೆ ಭಾಳ ಉಪಯೋಗ ಐತ್ರಿ. ಆಮೇಲೆ ಮತ್ತು ಇದಕ್ಕೆ ತೂಕ ಇಳಿಸೋಕ್ಕೂ ಭಾಳ ಉಪಯೋಗ ಆಗುತ್ತೆ ನೋಡ್ರಿ. ಇದು ನೋಡ್ರಿ, ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ನಾವು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಆಮೇಲೆ ಎಲ್ಲ ಬೆಂಡೆಕಾಯಿನ ಹಾಕ್ಕೊಂಡು ಚಂದಾಗ ನಾವು ಅದನ್ನು ಫ್ರೈ ಮಾಡ್ಕೋಬೇಕ್ರಿ, ಮೆತ್ತಗಾಗೋವರೆಗೂ. ಆಮೇಲೆ ಅದ್ರದ್ದು ಲಾಳಿ ಬಿಡ್ತೈತ್ರಿ, ಅದು ಒಂಥರ ಜಲ್ ಥರ ಬಿಡುತ್ತೆ. ಅದು ಹೋಗೋ ತನಕ ನಾವು ಅದನ್ನು ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕ್ರಿ. ಮತ್ತು ಅದೇ ಪ್ಯಾನ್ ಒಳಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕಾದಿಂದ ಅದಕ್ಕೊಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ ಹಾಕ್ಕೊಂಡು ಚಂದಾಗ ಉಳ್ಳಾಗಡ್ಡಿ ಕೆಂಪಗಾಗುವವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಟೊಮ್ಯಾಟೋವನ್ನು ಪೇಸ್ಟ್ ಮಾಡಿರ್ತೀವಲ್ರಿ, ಅದನ್ನು ಅದಕ್ಕೆ ಹಾಕಿ ಚಂದಾಗ ಸ್ವಲ್ಪ ನೀರಿನ ಅಂಶ ಹೋಗುವವರೆಗೂ ಅದನ್ನು ನಾವೇನು ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಜಾರ್ ಒಳಗೆ ಉಳ್ಕೊಂಡಿರ್ತದಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ವೇಸ್ಟ್ ಮಾಡ್ಲಾರ್ದ ಮತ್ತು ಅದಕ್ಕೊಂಚೂರು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಸ್ವಲ್ಪ ಚಂದ ಕುದಿಯಾಕತ್ತಿದಾದ್ಮ್ಯಾಗ ನಾವು ಒಂಚೂರು ಅದಕ್ಕೆ ಅರಿಶಿಣ ಪುಡಿ ಹಾಕೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬೇಕ್ರಿ. ಆಮೇಲೆ ನಾವು ಆಗಾಳೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ, ಆ ಪೇಸ್ಟ್ನ ಇದಕ್ಕೆ ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಹಾಕುವಾಗ ನಾವು ಲೋ ಫ್ಲೇಮ್ ಮಾಡ್ಕೋಬೇಕ್ರಿ. ಆಮೇಲೆ ಬೆಂಡೆಕಾಯಿ ಹಾಕಿ ಚಂದಾಗ ನಾವು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ಮ್ಯಾಗ ಒಂದು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿಯನ್ನು ಹಾಕಿದ್ರೆ ನಮ್ಗೆ ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಕರಿ ರೆಡಿ ಆಕತ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಡೆಕಾಯಿ ಪಲ್ಯ ಮಾಡೋದು ಹೆಂಗಂತ. ಇನ್ನೂ ಹೊಸ ವಿಡಿಯೋಗಳ ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿರಿ. ನಿಮಗೆ ಯಾವ್ದಾರ ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ, ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.